ನೋಡಿ ನನ್ನ ಮಗ ಇವತ್ತೇ ಫಸ್ಟ್ ಟೈಮ್ ಬೈಕಲ್ಲಿ ಕೂತ್ಕೊಂಡಿರೋದು. ಅಂದರೆ ಇಷ್ಟು ದಿನ ಪಾಪ ಎತ್ಕೊಂಡಾಗಿಲ್ಲ, ಬೈಕ್ ಹತ್ರ ಕರ್ಕೊಂಡೋಗಿ ಸೌಂಡ್ ಕೇಳಿಸೋರು ಅವನಿಗೆ. ಸೊ ಸ್ಟಾರ್ಟಿಂಗ್ ಒಂದು ವಾರ ಎದ್ರುಕೊಂಡ ಆ ಬೈಕ್ ಸೌಂಡಿಗೆ ಆಮೇಲೆ ಅಭ್ಯಾಸ ಆಗಿ ದಿನ ಒಂದು ಪಾಪ ಒಂದು 10 ನಿಮಿಷ ಹೋಗಿ ಎಕ್ಸ್ಲೀಟ್ರ್ ಕೊಡೋದು ಮಾಡೋರು. ಆ ಸೌಂಡಿಗೆ ಸ್ವಲ್ಪ ಭಯ ಪಡೋನು. ಅವನಿಗೆ ಏನೋ ಒಂಥರ ಶಾಕ್ ಆಗಿದೆ, ಏನು ಇದ್ರ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಕೆಲವ್ರು ಕೇಳ್ತಿರ್ತಾರೆ, ನಿಮ್ಮ ಮಗ ಆ್ಯಕ್ಟಿವ್ ಆಗಿರ್ತಾನಲ್ಲ, ಏನು ಫುಡ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ತುಂಬ ಮಕ್ಳುಗಳು ಏನೇ ತಿಂದರೂ ಕೂಡ ದಪ್ಪ ಆಗಲ್ಲ, ಊಟ ಮಾಡೋಕ್ಕೂ ಇಷ್ಟಪಡಲ್ಲ, ನಿದ್ದೆನೂ ಕೂಡ ಸರಿಯಾಗಿ ಮಾಡ್ತಾ ಇರಲ್ಲ. ಅಂಥ ಮಕ್ಕಳಿಗೆ ಹೆಲ್ಪ್ ಆಗೋ ರೀತಿ ಒಂದು ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ. ನನ್ನ ಮಗನಿಗೂ ಕೂಡ ಇವಾಗ ಇದನ್ನೇ ಕೊಡ್ತಾ ಇರೋದು. ನಾನೀಗ ಒಂದು ಗ್ಲಾಸ್ ಹಾಲು ತಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ಮದರ್ ರೂಟ್ ಪೌಡರ್ನ ಹಾಕ್ತಾ ಇದ್ದೀನಿ. ಹಾಗೆ ಇದನ್ನ ಗಂಟಿಲ್ದಾಗೆ ಸಣ್ಣ ಊರಿಲಿ ಮಿಕ್ಸ್ ಮಾಡ್ತಾ ಇರಬೇಕು ಹೀಗೆ ಚೆನ್ನಾಗಿ. ನನ್ನ ಮಗ ಸ್ವೀಟ್ ಇಷ್ಟಪಡೋದ್ರಿಂದ ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಕೆಲವು ಮಕ್ಕಳು ಉಪ್ಪು ಹಾಕಿದ್ರೆ ಇಷ್ಟಪಡ್ತಾರೆ. ಮಕ್ಕಳಿಗೆ ರುಚಿಗೆ ತಕ್ಕಂತೆ ನಾವು ಇದನ್ನ ರೆಡಿ ಮಾಡ್ಕೊಬಹುದು. ನೀವು ಬೇಕು ಅಂದರೆ ತೆಳುಗೆ ಗಂಜಿ ಥರ ಮಾಡ್ಕೊಬೋದು. ನನ್ನ ಮಗ ಈ ಥರ ಇಷ್ಟಪಡ್ತಾನೆ ಅಂತ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ನಾನು ಮಾಡ್ಕೊಟ್ಟಿದ್ದು ಮಿಲೆಟ್ಸ್ ಅವರ ಮದರ್ ರೂಟು. ಇದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ವಾರಕ್ಕೊಂದು 2-3 ಸರಿ ಕೊಡ್ತೀನಿ. ಇದು 6 ತಿಂಗಳಿಂದ 2.5 ವರ್ಷದ ಮಕ್ಕಳವರೆಗೂ ಸರಿ ರೂಪದಲ್ಲಿ ಮಾಡ್ಕೊಡ್ಬೋದು. ಆ ನಂತರ ನೀವು ಗಂಜಿ ಮಾಲ್ಟ್ ಥರ ಮಾಡಿಬಿಟ್ಟು ಕೊಟ್ಟರೆ ಮಕ್ಕಳು ಲೋಟಕ್ಕೆ ಹಾಕ್ಕೊಟ್ರೆ ಕುಡಿದ್ಬಿಡ್ತಾರೆ. ಇದು ಆ್ಯಕ್ಚುಲಿ ತುಂಬಾ ಒಳ್ಳೆಯದು ಹೆಲ್ತಿಗೆ. ಇದರಲ್ಲಿ ಮಕ್ಕಳಿಗೆ ಬೇಕಾದಂಥ ಮಿನರಲ್ಸ್, ಪ್ರೋಟೀನ್, ನ್ಯೂಟ್ರಿಷನ್ಸ್ ಇರೋದ್ರಿಂದ ಮಕ್ಕಳಿಗೆ ಇದು ತುಂಬಾ ಹೆಲ್ದಿ. ಇದಕ್ಕೆ ಯಾವುದೇ ರೀತಿ ಪ್ರಿಸರ್ವೇಟಿವ್ ಆಗಲಿ, ಆರ್ಟಿಫಿಷಿಯಲ್ ಕಲರ್ ಆಗಲಿ, ಆರ್ಟಿಫಿಷಿಯಲ್ ಫ್ಲೇವರ್ ಆಗಲಿ, ಶುಗರ್ ಆಗಲಿ ಏನೂ ಇರೋದಿಲ್ಲ. ಹಾಗೆ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಬಾದಾಮಿ ಅಂತಹ 9 ಥರದ ಸಿರಿಧಾನ್ಯಗಳನ್ನು ಬಳಸಿ ತಯಾರು ಮಾಡಿರೋದ್ರಿಂದ ಮಕ್ಕಳ ಇಮ್ಯುನಿಟಿ ಹಾಗೆ ಗ್ರೋತ್ ಚೆನ್ನಾಗಾಗುತ್ತೆ. ಇದು 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರ್ತಾರೆ. ಹೇಗೆ ಮಾಡೋದು ಅಂತ ಇದರಿಂದನೇ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಹೋಗಿ ಚೆಕ್ ಮಾಡ್ಬೋದು. ನೋಡಿ, ಈಗ ನಮ್ಮ ಪಪ್ಪ ಬಂದಿದ ತಕ್ಷಣ ಅವ್ನ ಪಪ್ಪನ ಜೊತೆ ಹೋಗ್ಬಿಡ್ಬೇಕು. ಅದು ಬಿಸಿಲಾಗಲಿ, ಚಳಿ ಆಗಲಿ, ಮಳೆ ಆಗಲಿ ಅವ್ರ ಜೊತೆ ಇದ್ಬಿಡ್ಬೇಕು. ಅವನು ಪಪ್ಪ ಎತ್ಕೊಂಡು ಓಡಾಡಬೇಕು ಹೊರಗಡೆ ಗೇಟ್ ಹತ್ರ. ಅವನಿಗೆ ಅದೇ ಖುಷಿ. ಈಗ ವಾಕ್ ಮಾಡಿಸ್ತಾ ಇದ್ದಾರೆ ಅಜ್ಜಾಜಿ ಇಬ್ರು ಸೇರ್ಕೊಂಡು. ಈಗ ಬೈಕ್ ಅಭ್ಯಾಸ ಮಾಡಿಸ್ಬಿಟ್ಟಿದಾರಲ್ಲ, ಈಗ ಬೈಕ್ ಸೌಂಡ್ ಆಗಿದ ತಕ್ಷಣ ಕೂತ್ಕೋಬೇಕು ಅಂತ ಆಟ ಹಿಡಿಯುತ್ತೆ.